ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 45. ವಿಶ್ವದ ಇತಿಹಾಸದಲ್ಲಿರುವ ಪೈಗಂಬರರ ಶಕ್ತಿಯ ಸ್ರೋತ ಯಾವುದೆಂದು ತಿಳಿಯಲಿಲ್ವಾ? ಅದೇನು ಬುದ್ಧಿಯಾ? ಅವರಲ್ಲಿ ಯಾರಾದರೊಬ್ಬರಾದರೂ ದರ್ಶನಕ್ಕೆ ಸಂಬಂಧಿಸಿದ ಸುಂದರ ಪುಸ್ತಕ ಬರೆದಿದ್ದಾರೆಯೇ? ಅಥವಾ ನ್ಯಾಯಕೂಟ ವಿಚಾರ ಕುರಿತು ಬರೆದಿದ್ದಾರೆಯೇ? ಇಲ್ಲ, ಯಾರೂ ಹಾಗೆ ಮಾಡಲಿಲ್ಲ. ಅವರು ಕೇವಲ ಸ್ವಲ್ಪ ಮಾತನ್ನು ಹೇಳಿಬಿಟ್ಟಿದ್ದಾರೆ. ಈಸಾನ ಹಾಗೆ ನೋಡಿಕೋ, ನೀನು ಈಸಾ ಆಗುತ್ತೀಯ. ಬುದ್ಧನ ಹಾಗೆ ಭಾವನೆ ಮಾಡು, ನೀನು ಬುದ್ಧನಾಗುತ್ತೀಯ. ಭಾವನೆಯೇ ಜೀವನ, ಭಾವನೆಯೇ ಶಕ್ತಿ, ಭಾವನೆಯೇ ಬೆಳಕು. ಭಾವನೆಯನ್ನು ಬಿಟ್ಟು ಎಷ್ಟೇ ಬುದ್ಧಿಯನ್ನು ಉಪಯೋಗಿಸು, ಈಶ್ವರ ಪ್ರಾಪ್ತಿ ಆಗುವುದಿಲ್ಲ. ಇದನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 46. ವೇದಾಂತ ಹೇಳುತ್ತದೆ, ನೀವೆಲ್ಲ ಪೈಗಂಬರರು, ನೀವೆಲ್ಲ ಪೈಗಂಬರರಾಗಲೇಬೇಕು. ಯಾವುದೇ ಗ್ರಂಥ ನಿನ್ನ ಕಾರ್ಯಗಳಿಗೆ ಪ್ರಮಾಣವಲ್ಲ, ಆದರೆ ನೀನೇ ಗ್ರಂಥಗಳಿಗೆ ಪ್ರಮಾಣ ಸ್ವರೂಪನಾಗಿದ್ದೀಯಾ. ಯಾವುದಾದರೂ ಪುಸ್ತಕ ಸತ್ಯದ ಕಡೆಗೆ ತೆಗೆದುಕೊಂಡು ಹೋಗುತ್ತದೆ ಎಂದು ಹೇಗೆ ಅರಿತಿದ್ದೀಯಾ? ಏಕೆಂದರೆ ನೀನು ಸತ್ಯವಾಗಿದ್ದೀಯಾ ಮತ್ತು ನೀನು ಸರಿಸಮಾನವಾಗಿ ಹಾಗೇ ಅನುಭವಿಸುತ್ತಿದ್ದೀಯಾ. ವೇದಾಂತ ಇದೇ ಶಿಕ್ಷಣ ನೀಡುತ್ತದೆ. ಜಗತ್ತಿನಲ್ಲಿ ಈಸಾ ಬುದ್ಧರ ಸತ್ಯದ ಪ್ರಮಾಣ ಏನಿದೆ? ನಾವು ನೀವೆಲ್ಲರೂ ಹಾಗೇ ಅನುಭವಿಸುತ್ತಿದ್ದೇವೆ. ಆದ್ದರಿಂದಲೇ ನಾವೆಲ್ಲ ಹೇಳುತ್ತೇವೆ, ಅದೆಲ್ಲ ಸತ್ಯ. ನಮ್ಮ ಪೈಗಂಬರ ಆತ್ಮ ಅವರ ಪೈಗಂಬರ ಆತ್ಮಕ್ಕೆ ಪ್ರಮಾಣ. ನಿನ್ನ ಈಶ್ವರತ್ವವೇ ಈಶ್ವರತ್ವಕ್ಕೆ ಪ್ರಮಾಣ. ಒಂದು ವೇಳೆ ನೀನು ವಾಸ್ತವವಾಗಿ ಮಹಾಪುರುಷ ಅಲ್ಲ ಎಂದರೆ ಈಶ್ವರನ ಬಗ್ಗೆ ಯಾವುದೇ ಮಾತು ಸತ್ಯ ಅಲ್ಲ. ನೀನು ಈಶ್ವರ ಅಲ್ಲದಿದ್ದರೆ ಯಾವ ಈಶ್ವರವೂ ಇಲ್ಲ ಮತ್ತು ಯಾವಾಗಲೂ ಆಗಲೂ ಸಾಧ್ಯವಿಲ್ಲ. ವೇದಾಂತ ಹೇಳುತ್ತದೆ, ಇದೇ ಆದರ್ಶವನ್ನು ಅನುಕರಣೆ ಮಾಡಬೇಕು. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 47. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಬ್ಬ ಬಾಲಕನಿಗೆ ಹೇಗೆ ಜ್ಞಾನ ಪ್ರಾಪ್ತಿ ಆಯಿತು ಎನ್ನುವುದರ ಬಗ್ಗೆ ಒಂದು ತುಂಬಾ ಪ್ರಾಚೀನ ಕಥೆಯನ್ನು ಹೇಳುತ್ತೇನೆ. ಆದರೆ ಇದು ಅನುತ್ಕೃಷ್ಟ ಶೈಲಿಯಲ್ಲಿದೆ. ಆದರೆ ಇದರಲ್ಲಿ ಒಂದು ಸಾರ ಇದೆ. ಒಬ್ಬ ಚಿಕ್ಕ ಬಾಲಕ ಅವನ ತಾಯಿಗೆ ಹೇಳಿದ, ನಾನು ವೇದ ಶಿಕ್ಷಣ ಪಡೆಯಲು ಹೋಗಬೇಕು ಎನ್ನುವ ಇಚ್ಛೆಯಾಗಿದೆ. ನನ್ನ ತಂದೆಯ ಹೆಸರು ಮತ್ತು ನನ್ನ ಗೋತ್ರ ಯಾವುದು ಎಂದು ಹೇಳು. ಅವನ ಅಮ್ಮ ವಿವಾಹಿತ ಸ್ತ್ರೀ ಆಗಿರಲಿಲ್ಲ. ಭಾರತದಲ್ಲಿ ಅವಿವಾಹಿತ ಸ್ತ್ರೀಯ ಸಂತಾನ ಜಾತಿ ಬಹಿಷ್ಕೃತ ಎನ್ನುವುದು ಇದೆ. ಸಮಾಜ ಇದನ್ನು ಅಂಗೀಕಾರ ಮಾಡುವುದಿಲ್ಲ ಮತ್ತು ಅವರಿಗೆ ವೇದಗಳ ಅಧ್ಯಯನ ಮಾಡುವ ಅಧಿಕಾರ ಇರುವುದಿಲ್ಲ. ಆದ್ದರಿಂದ ತಾಯಿ ಹೇಳಿದಳು, ನಾನು ಅನೇಕ ಜನರ ಸೇವೆ ಮಾಡಿದ್ದೇನೆ. ಅದೇ ಅವಸ್ಥೆಯಲ್ಲಿ ನಿನ್ನ ಜನ್ಮ ಆಗಿದೆ. ಆದ್ದರಿಂದ ನಿನ್ನ ತಂದೆಯ ಹೆಸರು ಮತ್ತು ಗೋತ್ರ ಏನೆಂದು ನನಗೆ ಗೊತ್ತಿಲ್ಲ. ನನಗೆ ಇಷ್ಟೇ ಗೊತ್ತಿದೆ, ನನ್ನ ಹೆಸರು ಜಬಾಲ ಮತ್ತು ನಿನ್ನ ಹೆಸರು ಸತ್ಯಕಾಮ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 48. ಸತ್ಯಕಾಮ ಋಷಿಯ ಹತ್ತಿರ ಹೋಗಿ ಪ್ರಾರ್ಥಿಸಿದ, ನನ್ನನ್ನು ಬ್ರಹ್ಮಚಾರಿ ಶಿಷ್ಯನ ರೂಪದಲ್ಲಿ ಗ್ರಹಣ ಮಾಡಿ. ಋಷಿ ಕೇಳಿದರು, ನಿನ್ನ ತಂದೆಯ ಹೆಸರು ಮತ್ತು ನಿನ್ನ ಗೋತ್ರ ಯಾವುದು? ಬಾಲಕ ಅವನ ತಾಯಿ ಏನು ಹೇಳಿದ್ದಳು ಅದನ್ನೇ ಹೇಳಿದ. ಇದನ್ನು ಕೇಳಿ ಋಷಿ ತಕ್ಷಣ ಹೇಳಿದರು, ಮಗು, ಒಬ್ಬ ಬ್ರಾಹ್ಮಣನನ್ನು ಬಿಟ್ಟು ಯಾರೂ ತಮ್ಮ ಬಗ್ಗೆ ಇಷ್ಟು ಲಾಂಛನಕಾರಿ ಸತ್ಯವನ್ನು ಹೇಳಲು ಸಾಧ್ಯ ಇಲ್ಲ. ನೀನು ಸತ್ಯದಿಂದ ವಿಚಲಿತ ಆಗಲಿಲ್ಲ, ಆದ್ದರಿಂದ ನೀನು ಬ್ರಾಹ್ಮಣ ಮತ್ತು ನಾನು ನಿನಗೆ ಶಿಕ್ಷಣ ಕೊಡುತ್ತೇನೆ. ಹೀಗೆ ಹೇಳಿ ಅವನಿಗೆ ಶಿಕ್ಷಣ ಕೊಡಲು ಪ್ರಾರಂಭಿಸಿದರು. ಪ್ರಾಚೀನ ಕಾಲದಲ್ಲಿ ಯಾವ ಪದ್ಧತಿಯ ಶಿಕ್ಷಣ ಕೊಡುತ್ತಿದ್ದರು ಎಂದು ಈಗ ನೋಡೋಣ. ಋಷಿ ಸತ್ಯಕಾಮನಿಗೆ 400 ದುರ್ಬಲ ಮತ್ತು ಕ್ಷೀಣ ಹಸುಗಳನ್ನು ಕೊಟ್ಟು ಹೇಳಿದರು, ಇವುಗಳನ್ನು ತೆಗೆದುಕೊಂಡು ಕಾಡಿಗೆ ಹೋಗು ಮತ್ತು ಯಾವಾಗ ಇವು 1000 ಹಸುಗಳಾಗುತ್ತವೆಯೋ ಆಗ ಮರಳಿ ಇವುಗಳನ್ನೆಲ್ಲ ಕರೆದುಕೊಂಡು ಬಾ. ಅವನು ಇದನ್ನೇ ಅನುಸರಿಸಿ ಕಾಡಿಗೆ ಹೋದ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 49. ಎಷ್ಟೋ ವರ್ಷಗಳ ನಂತರ ಆ ಹಸುಗಳಲ್ಲಿರುವ ಒಂದು ಪ್ರಧಾನ ವೃಷಭ ಸತ್ಯಕಾಮನಿಗೆ ಹೇಳಿತು, ಈಗ ನಾವು 1000 ಆಗಿದ್ದೇವೆ. ನಮ್ಮನ್ನು ನಿನ್ನ ಗುರುವಿನ ಹತ್ತಿರ ತೆಗೆದುಕೊಂಡು ಹೋಗು. ನಾನು ನಿನಗೆ ಬ್ರಹ್ಮನ ಬಗ್ಗೆ ಸ್ವಲ್ಪ ಶಿಕ್ಷಣ ಕೊಡುತ್ತೇನೆ. ಸತ್ಯಕಾಮ ಹೇಳಿದ, ಹೇಳಿ ಪ್ರಭು. ವೃಷಭ ಹೇಳಿತು, ಉತ್ತರ ದಿಕ್ಕು ಬ್ರಹ್ಮನ ಒಂದು ಅಂಶ, ಹಾಗೆಯೇ ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕುಗಳು ಒಂದೊಂದು ಅಂಶ. 4 ದಿಕ್ಕುಗಳು ಬ್ರಹ್ಮನ 4 ಅಂಶಗಳು. ಈಗ ಅಗ್ನಿಯೂ ಕೂಡ ನಿನಗೆ ಶಿಕ್ಷಣ ಕೊಡುತ್ತದೆ. ಆಗಿನ ಕಾಲದಲ್ಲಿ ಅಗ್ನಿಯದು ಒಂದು ವಿಶಿಷ್ಟ ರೂಪದಲ್ಲಿ ಪೂಜೆ ಆಗುತ್ತಿತ್ತು. ಪ್ರತ್ಯೇಕ ಬ್ರಹ್ಮಚಾರಿಗೆ ಅಗ್ನಿಯನ್ನು ಪ್ರಾರ್ಥಿಸಿ ಅದರಲ್ಲಿ ಆಹುತಿ ಕೊಡಬೇಕಾಗಿತ್ತು. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 50. ಸತ್ಯಕಾಮ ಸಂಧ್ಯಾಕಾಲದಲ್ಲಿ ಸ್ನಾನ ಮಾಡಿ ಹೋಮ ಮಾಡಲು ಅಗ್ನಿಯ ಹತ್ತಿರ ಕುಳಿತುಕೊಂಡ. ಆಗ ಅಗ್ನಿಯಿಂದ ಒಂದು ವಾಣಿ ಕೇಳಿಸಿತು, ಸತ್ಯಕಾಮ. ಸತ್ಯಕಾಮ ಹೇಳಿದ, ಪ್ರಭು ಆಜ್ಞಾ. ಅಗ್ನಿ ಹೇಳಿತು, ಬ್ರಹ್ಮನ ಬಗ್ಗೆ ಸ್ವಲ್ಪ ಶಿಕ್ಷಣ ಕೊಡಲು ಬಂದಿದ್ದೇನೆ. ಈ ಪೃಥ್ವಿ ಬ್ರಹ್ಮನ ಒಂದು ಅಂಶ, ಅಂತರಿಕ್ಷ ಒಂದು ಅಂಶ, ಸ್ವರ್ಗ ಒಂದು ಅಂಶ, ಸಮುದ್ರ ಒಂದು ಅಂಶ,
ಮತ್ತು ಅಗ್ನಿ ಹೇಳಿತು, ಈಗ ಒಂದು ಪಕ್ಷಿ ನಿನಗೆ ಶಿಕ್ಷಣ ಕೊಡುತ್ತದೆ. ಸತ್ಯಕಾಮ ಅವನ ಯಾತ್ರೆಯನ್ನು ಮುಂದುವರಿಸಿದ. ಮರುದಿನ ಒಂದು ಹಂಸ ಅವನ ಹತ್ತಿರ ಬಂದು ಹೇಳಿತು, ನಾನು ನಿನಗೆ ಬ್ರಹ್ಮನ ಬಗ್ಗೆ ಒಂದು ಶಿಕ್ಷಣ ಕೊಡುತ್ತೇನೆ. ಹೇ ಸತ್ಯಕಾಮ, ಈ ಅಗ್ನಿ ಯಾವುದನ್ನು ನೀನು ಉಪಾಸನೆ ಮಾಡುತ್ತೀಯಾ, ಇದು ಒಂದು ಬ್ರಹ್ಮನ ಒಂದು ಅಂಶ, ಸೂರ್ಯ ಒಂದು ಅಂಶ, ಚಂದ್ರ ಒಂದು ಅಂಶ, ವಿದ್ಯುತ್ ಕೂಡ ಒಂದು ಅಂಶ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 51. ಹಂಸ ಹೇಳಿತು, ಈಗ ಮದ್ಗು ಎನ್ನುವ ಪಕ್ಷಿ ನಿನಗೆ ಶಿಕ್ಷಣ ನೀಡುತ್ತದೆ. ಮರುದಿನ ಈ ಪಕ್ಷಿ ಬಂದು ಹೇಳಿತು, ನಾನು ನಿನಗೆ ಬ್ರಹ್ಮನ ಬಗ್ಗೆ ಶಿಕ್ಷಣ ನೀಡುತ್ತೇನೆ. ಪ್ರಾಣ ಬ್ರಹ್ಮನ ಒಂದು ಅಂಶ, ಕಣ್ಣು ಒಂದು ಅಂಶ ಮತ್ತು ಮನಸ್ಸು ಒಂದು ಅಂಶ. ಮರುದಿನ ಸತ್ಯಕಾಮ ಗುರುವಿನ ಹತ್ತಿರ ಹೋದ. ಗುರು ಇವನನ್ನು ನೋಡುತ್ತಿದ್ದಂತೆಯೇ ಕೇಳಿದ್ರು, ಮಗು, ನಿನ್ನ ಮುಖ ಬ್ರಹ್ಮಜ್ಞಾನಿಯ ಹಾಗೆ ಹೊಳೆಯುತ್ತಿದೆ. ನಿನಗೆ ಯಾರು ಶಿಕ್ಷಣ ಕೊಟ್ಟರು? ಸತ್ಯಕಾಮ ನಡೆದಿದ್ದನ್ನು ಹೇಳಿದ. ಆದರೆ ನೀವು ನನಗೆ ಶಿಕ್ಷಣ ನೀಡಬೇಕೆಂದು ಬಯಸುತ್ತೇನೆ, ಏಕೆಂದರೆ ನಿಮ್ಮಂತಹ ಮನುಷ್ಯರಿಂದ ಕೇಳಿದ್ದೇನೆ, ಗುರುವಿನಿಂದ ಪಡೆದ ಜ್ಞಾನವೇ ನಮ್ಮನ್ನು ಶ್ರೇಯಸ್ಸಿನೆಡೆಗೆ ಒಯ್ಯುತ್ತದೆ. ಯಾವ ಜ್ಞಾನವನ್ನು ದೇವತೆಗಳಿಂದ ಪಡೆದುಕೊಂಡಿದ್ದ ಋಷಿ ಮತ್ತೆ ಅದೇ ಜ್ಞಾನದ ಶಿಕ್ಷಣ ಕೊಟ್ಟರು. ಈಗ ಶೇಷ ಏನೂ ಉಳಿಯಲಿಲ್ಲ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 52. ಇಲ್ಲಿ ನಾವು ಎಲ್ಲ ರೂಪಕಗಳನ್ನು, ಅಂದರೆ ವೃಷಭ ಏನು ಹೇಳಿದ, ಅಗ್ನಿ ಏನು ಹೇಳಿದ, ಮತ್ತು ಉಳಿದವರೆಲ್ಲ ಏನು ಕಲಿಸಿಕೊಟ್ಟರೆನ್ನುವುದನ್ನು ಒಂದು ಬದಿಗೆ ಸರಿಸಿ ಕೇವಲ ಕೇಂದ್ರೀಯ ತತ್ವದ ಕಡೆಗೆ ಧ್ಯಾನ ಕೊಟ್ಟರೆ ತಕ್ಷಣ ವಿಚಾರಧಾರೆಯ ದಿಕ್ಕಿನ ಬಗ್ಗೆ ತಿಳಿಯುತ್ತದೆ. ಮಹಾನ್ ವಿಚಾರದ ಬೀಜ ನಮಗೆ ಸಿಗುತ್ತದೆ. ಅದು ಏನು ಅಂದರೆ, ಆ ಎಲ್ಲ ಧ್ವನಿಗಳು ನಮ್ಮ ಒಳಗೇ ಇವೆ. ಆ ಸತ್ಯವನ್ನು ಇನ್ನೂ ಅಧಿಕವಾಗಿ ತಿಳಿದುಕೊಳ್ಳುವುದರಿಂದ ಕೊನೆಗೆ ನಮಗೆ ತಿಳಿಯುತ್ತದೆ, ಈ ವಾಣಿ ವಾಸ್ತವವಾಗಿ ನಮ್ಮ ಹೃದಯದಿಂದಲೇ ಬಂದಿವೆ. ಶಿಷ್ಯ ಸತ್ಯಕಾಮ ಆ ಎಲ್ಲ ಸಂದರ್ಭಗಳಲ್ಲೂ ಅಂದುಕೊಳ್ಳುತ್ತಿದ್ದ, ಸತ್ಯದ ಬಗ್ಗೆ ಉಪದೇಶ ಕೇಳುತ್ತಿದ್ದೇನೆ, ಆದರೆ ಅದು ನಿಜ ಅಲ್ಲ. ಅವನು ಈ ಶಬ್ದಗಳು ಹೊರಗಿನ ಜಗತ್ತಿನಿಂದ ಬರುತ್ತಿವೆ ಅಂದುಕೊಂಡ, ಆದರೆ ಅವುಗಳು ಎಲ್ಲ ಸಂದರ್ಭದಲ್ಲೂ ಅವನ ಒಳಗಿನಿಂದಲೇ ಬರುತ್ತಿದ್ದವು. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 53. ಇನ್ನೊಂದು ತತ್ವವನ್ನು ಇದರಿಂದ ಪಡೆದುಕೊಳ್ಳಬಹುದು. ಅದು ಏನು ಅಂದರೆ, ಬ್ರಹ್ಮಜ್ಞಾನವನ್ನು ವ್ಯಾವಹಾರಿಕವನ್ನಾಗಿ ಮಾಡುವುದು. ವ್ಯಾವಹಾರಿಕ ಜೀವನದಲ್ಲಿ ಧರ್ಮದಿಂದ ಏನು ಪಡೆಯುತ್ತೇವೆ ಎಂದು ಜಗತ್ತು ಯಾವಾಗಲೂ ಇದರ ಅನ್ವೇಷಣೆಯಲ್ಲಿಯೇ ಇರುತ್ತದೆ ಮತ್ತು ಈ ಕಥೆಗಳಿಂದ ಪ್ರತಿನಿತ್ಯ ಜೀವನದಲ್ಲಿ ಆಚರಣೆಯಲ್ಲಿ ಹೇಗೆ ಉಪಯೋಗಕ್ಕೆ ಬರುತ್ತಿತ್ತು ಎಂದು ತಿಳಿಯುತ್ತದೆ. ಶಿಷ್ಯ ಯಾವ ಯಾವ ವಸ್ತುಗಳ ಸಂಪರ್ಕದಲ್ಲಿ ಬರುತ್ತಾನೆ, ಆಗ ಅವುಗಳಿಂದಲೇ ಬ್ರಹ್ಮವನ್ನು ಪಡೆದುಕೊಳ್ಳುತ್ತಾ ಹೋಗುತ್ತಾನೆ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 54. ಇಲ್ಲಿ ಇನ್ನೊಂದು ಕಥೆಯನ್ನು ನೋಡಬಹುದು. ಸತ್ಯಕಾಮರ ಶಿಷ್ಯ ಉಪಕೋಶಲ ಕಮಲಾಯನನ ಸಂಬಂಧವಾಗಿ ನೋಡಬಹುದು. ಈ ಶಿಷ್ಯ ಸತ್ಯಕಾಮರ ಹತ್ತಿರ ಶಿಕ್ಷಣ ಪಡೆಯಲು ಅವರ ಜೊತೆ ಸ್ವಲ್ಪ ದಿನ ಇದ್ದ. ಸತ್ಯಕಾಮ ಕೆಲ ವರ್ಷ ನಗರದ ಆಚೆ ಹೋಗಿದ್ದರು. ಇದರಿಂದ ಶಿಷ್ಯನಿಗೆ ತುಂಬ ಕಷ್ಟ ಆಯಿತು. ಗುರುಮಾತೆ ಬಂದು ಇವನಿಗೆ ಕೇಳಿದರು, ಮಗು, ನೀನು ಏಕೆ ಊಟ ಮಾಡುತ್ತಿಲ್ಲ? ಆಗ ಬಾಲಕ ಹೇಳಿದ, ನನ್ನ ಮನಸ್ಸು ಸ್ವಲ್ಪ ಸರಿ ಇಲ್ಲ, ಅದಕ್ಕೆ ಊಟ ಮಾಡಲು ಇಷ್ಟ ಇಲ್ಲ. ಇಂಥ ಸಮಯದಲ್ಲಿ ಯಾವಾಗ ಅಗ್ನಿಯಲ್ಲಿ ಹವನ ಮಾಡುತ್ತಿದ್ದ, ಆಗ ಒಂದು ಧ್ವನಿ ಕೇಳಿತು, ಪ್ರಾಣ ಬ್ರಹ್ಮ, ಸುಖ ಬ್ರಹ್ಮ, ಆಕಾಶ ಬ್ರಹ್ಮ, ನೀನು ಬ್ರಹ್ಮನನ್ನು ತಿಳಿದುಕೋ. ಆಗ ಕಮಲಾಯನ ಹೇಳಿದ, ಪ್ರಾಣ ಬ್ರಹ್ಮವಿದೆ, ಇದು ನನಗೆ ಗೊತ್ತಿದೆ, ಆದರೆ ಆಕಾಶ ಮತ್ತು ಸುಖ ಸ್ವರೂಪದಲ್ಲೂ ಬ್ರಹ್ಮವಿದೆ ಎಂದು ಗೊತ್ತಿಲ್ಲ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 55. ಅಗ್ನಿ ತಿಳಿಸಿತು, ಆಕಾಶ ಮತ್ತು ಸುಖ ಎರಡೂ ವಸ್ತುತಃ ಒಂದೇ ಆಗಿದೆ, ಅಂದರೆ ಹೃದಯದಲ್ಲಿ ನಿವಾಸವಾಗಿರುವ ಚಿದಾಕಾಶ ಅಥವಾ ವಿಶುದ್ಧ ಬುದ್ಧಿ. ಹೀಗೆ ಅಗ್ನಿಯು ಪ್ರಾಣ ಮತ್ತು ಚಿದಾಕಾಶ ರೂಪದಲ್ಲಿ ಅವನಿಗೆ ಉಪದೇಶ ಮಾಡಿತು. ಮತ್ತೆ ಅಗ್ನಿ ಉಪದೇಶ ಮಾಡಿತು, ಯಾವ ಪೃಥ್ವಿ, ಅನ್ನ ಮತ್ತು ಯಾವ ಸೂರ್ಯನನ್ನು ನೀನು ಉಪಾಸನೆ ಮಾಡುತ್ತೀಯೋ ಎಲ್ಲವೂ ಬ್ರಹ್ಮನ ರೂಪವೇ ಆಗಿವೆ. ಯಾವ ಪುರುಷನನ್ನು ಸೂರ್ಯನಲ್ಲಿ ಕಾಣುತ್ತೀಯೋ ಅವನು ನಾನೇ ಆಗಿದ್ದೇನೆ. ಯಾರು ಇದನ್ನು ಅರಿತು ಬ್ರಹ್ಮನ ಧ್ಯಾನ ಮಾಡುತ್ತಾರೋ ಅವರ ಎಲ್ಲ ಪಾಪ ನಷ್ಟ ಆಗುತ್ತದೆ. ಅವರು ದೀರ್ಘ ಜೀವನ ಜೀವಿಸುತ್ತಾರೆ ಮತ್ತು ಸುಖವಾಗಿರುತ್ತಾರೆ. ಯಾವುದು ಎಲ್ಲ ದಿಕ್ಕುಗಳಲ್ಲೂ ವಾಸ ಮಾಡುತ್ತಿದೆ ಅದು ನಾನೇ ಆಗಿದ್ದೇನೆ. ಯಾವುದು ಈ ಪ್ರಾಣದಲ್ಲಿದೆ, ಈ ಆಕಾಶದಲ್ಲಿದೆ, ಸ್ವರ್ಗ ಸಮೂಹ ಮತ್ತು ವಿದ್ಯುತ್ತಿನಲ್ಲಿ ಇರುತ್ತದೆ, ನಾನು ಅದೂ ಆಗಿದ್ದೇನೆ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 56.
ಈ ಕಥೆಯಲ್ಲೂ ಕೂಡ ನಮಗೆ ವ್ಯಾವಹಾರಿಕ ಅಂದರೆ ಆಚರಣೆಯಲ್ಲಿ ಉಪಯೋಗವಾಗುವ ಧರ್ಮದ ಉದಾಹರಣೆ ಸಿಗುತ್ತದೆ. ಅಗ್ನಿ, ಸೂರ್ಯ, ಚಂದ್ರ ಆದಿ ಮತ್ತು ಯಾವ ಯಾವ ವಸ್ತುಗಳ ಉಪಾಸನೆ ಮಾಡುತ್ತಿದ್ದರೋ ಮತ್ತು ಯಾವ ವಾಣಿ ಕೇಳುತ್ತಿತ್ತೋ ಅವುಗಳೆಲ್ಲ ಈ ಕಥೆಗಳ ಆಧಾರ ಆಗಿವೆ ಮತ್ತು ಈ ಕಥೆಗಳಿಗೆ ಉಚ್ಚ ಅರ್ಥವನ್ನು ಒದಗಿಸುತ್ತವೆ. ಇದೇ ವೇದಾಂತದ ವ್ಯಾವಹಾರಿಕ ಪಕ್ಷವಾಗಿದೆ. ವೇದಾಂತ ಜಗತ್ತನ್ನು ಹಾರಿಸಿ ಅಥವಾ ಜಗತ್ತನ್ನು ಬಿಟ್ಟು ಮಾತನಾಡುವುದಿಲ್ಲ, ಬದಲಾಗಿ ಜಗತ್ತನ್ನು ವಿವರಿಸುತ್ತದೆ, ವ್ಯಕ್ತಿಯನ್ನು ವಿವರಿಸುತ್ತದೆ. ವ್ಯಕ್ತಿತ್ವವನ್ನು ಅಳಿಸುವುದಿಲ್ಲ, ಬದಲಾಗಿ ನಿಜವಾದ ವ್ಯಕ್ತಿತ್ವವನ್ನು ಮುಂದೆ ಇಟ್ಟು ಅದನ್ನು ವಿವರಿಸುತ್ತದೆ. ವೇದಾಂತ ಜಗತ್ತು ವ್ಯರ್ಥವಾಗಿದೆ ಮತ್ತು ಅದರ ಅಸ್ತಿತ್ವವಿಲ್ಲ ಎಂದು ಹೇಳುವುದಿಲ್ಲ, ಬದಲಾಗಿ ಜಗತ್ತು ಏನು ಎಂದು ವಿವರಿಸುತ್ತದೆ, ಜಗತ್ತು ಏನು ಎಂದು ಅರ್ಥ ಮಾಡಿ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 57. ಆ ವಾಣಿಯು ಉಪಕೌಶಲನಿಗೆ ಸೂರ್ಯ, ಚಂದ್ರ, ವಿದ್ಯುತ್ ಅಥವಾ ಯಾವ ವಸ್ತುಗಳನ್ನು ಉಪಾಸನೆ ಮಾಡುತ್ತಿದ್ದನೋ ಅದೆಲ್ಲ ತಪ್ಪು ಎಂದು ಹೇಳಲಿಲ್ಲ. ಬದಲಾಗಿ ಆ ವಾಣಿ ಹೇಳಿತು, ಯಾವ ಚೈತನ್ಯ ಸೂರ್ಯ, ಚಂದ್ರ, ಭೂಮಿ ಮತ್ತು ಮುಂತಾದ ವಸ್ತುಗಳಲ್ಲಿದೆಯೋ ಅದೇ ನಿನ್ನಲ್ಲಿಯೂ ಇದೆ. ಆದ್ದರಿಂದ ಉಪಕೌಶಲನ ದೃಷ್ಟಿಯಲ್ಲಿ ಎಲ್ಲವೂ ರೂಪಾಂತರವಾಯಿತು. ಯಾವ ಅಗ್ನಿ ಮೊದಲು ಹವನ ಮಾಡುವ ಜಡ ಅಗ್ನಿ ಅಷ್ಟೇ ಆಗಿತ್ತೋ ಅದು ಹೊಸ ರೂಪ ಧಾರಣೆ ಮಾಡಿಕೊಂಡಿತ್ತು. ಅದು ಈಗ ಈಶ್ವರ ಆಯಿತು. ಪೃಥ್ವಿ, ಪ್ರಾಣ, ಸೂರ್ಯ, ಚಂದ್ರ, ನಕ್ಷತ್ರ, ವಿದ್ಯುತ್ ಎಲ್ಲವೂ ಈಶ್ವರವಾಗಿ ಕಾಣಿತು. ವೇದಾಂತದ ಉದ್ದೇಶ ಇದೇ ಆಗಿದೆ, ಎಲ್ಲ ವಸ್ತುಗಳಲ್ಲಿಯೂ ಈಶ್ವರನನ್ನು ಕಾಣುವುದು. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 58. ಉಪನಿಷತ್ಗಳಲ್ಲಿ ಇನ್ನೊಂದು ಉಪದೇಶವಿದೆ. ಯಾವುದು ಕಣ್ಣುಗಳಲ್ಲಿ ಹೊಳೆಯುತ್ತಿದೆಯೋ ಅದು ಬ್ರಹ್ಮವಾಗಿದೆ, ಅದು ರಮಣೀಯ ಮತ್ತು ಜ್ಯೋತಿರ್ಮಯವಾಗಿದೆ, ಅದು ಸಂಪೂರ್ಣ ಜಗತ್ತಲ್ಲಿ ಪ್ರಕಾಶಿತವಾಗುತ್ತಿದೆ. ಇಲ್ಲಿ ಭಾಷ್ಯಕಾರ ಹೇಳುತ್ತಾನೆ, ಪವಿತ್ರಾತ್ಮ ಪುರುಷರ ಕಣ್ಣುಗಳಲ್ಲಿ ಯಾವ ವಿಶೇಷ ಪ್ರಕಾರದ ಹೊಳೆಯುವ ಜ್ಯೋತಿಯು ಆವಿರ್ಭಾವ ಆಗುತ್ತದೆ, ವಾಸ್ತವವಾಗಿ ಅದು ಸರ್ವವ್ಯಾಪಿ ಆತ್ಮದ್ದೇ ಜ್ಯೋತಿಯಾಗಿದೆ. ಆ ಜ್ಯೋತಿಯೇ ಗ್ರಹಗಳಲ್ಲಿ, ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳಲ್ಲಿ ಹೊಳೆಯುತ್ತಿದೆ.